ನಮ್ಮ ದೊಡ್ಡಪ್ಪಗೌಡ ಪಾಟೀಲ್ ನರಬೀಳ್ ಅವರು ಒಂದು ಸರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೀರಿ. ಇವತ್ತು 8 ಸರಿ ಅವ್ರ ತಂದೆಯವ್ರನ್ನ ಶಾಸಕರು ಮಾಡಿದ್ದೀರಿ. 3 ಸರಿ ಮಗನ ಶಾಸಕರಾಗಿ ಮಾಡಿದ್ದೀರಿ. ಅವ್ರ ತಂದೆಯವ್ರನ್ನ ಶಾಸಕರು ಮಾಡಿಲ್ಲ, ನೀವು ಮಗನಷ್ಟೇ 1 ಸರಿ ಶಾಸಕರನ್ನಾಗಿ ಮಾಡಿದ್ರಿ. ಟಾಂಗಾದಲ್ಲಿ ಹೋಗೋರನ್ನ ಇವತ್ತು ಹೆಲಿಕಾಪ್ಟರ್ನಲ್ಲಿ ಬರಂಗೆ ಮಾಡಿರಿ. ಇವತ್ತು ನಿಮ್ಮವರೇ, ನಿಮ್ಮಲ್ಲಿ ಹುಟ್ಟಿ ಬೆಳೆದಂಥವ್ರು ಒಬ್ಬ ವ್ಯಕ್ತಿನ ಇವತ್ತು ನೀವು ಇನ್ನೂ ಎತ್ತನೇ ರೀತಿ ಸ್ಥಾನಕ್ಕೆ ಒಯ್ತಕ್ಕಂಥ ಅವಕಾಶ ನಿಮಗೆ ಒದಗಿ ಬಂದಿದೆ. ಇವತ್ತು ಆ ನಿಟ್ಟಿನಲ್ಲಿ ತಾವೆಲ್ಲ ಒಂದು ದೃಢ ನಿರ್ಧಾರ ಮಾಡಿ, ಗಟ್ಟಿ ನಿರ್ಧಾರ ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೇ ಅವ್ರನ್ನ ಅತಿ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡ್ತಕ್ಕಂಥ ಕೆಲಸ ತಾವೆಲ್ಲರೂ ಸೇರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಏನಪ್ಪ ಅಂದರೆ 2013ರಲ್ಲಿ ಇವತ್ತು ಸುಮಾರು 2,000 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಸಿದ್ದರಾಮಯ್ಯವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಇವತ್ತು ಸಹೋದರ ಶರಣಗೌಡರು ಮಾತನಾಡುವಾಗ 900 ರೈತರು, ಬ್ರದರ್ 900 ರೈತರು ಇವತ್ತು ಈ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ನಿನ್ನೆ ಇವತ್ತು ಮಾಹಿತಿ ನಮ್ಗೆ. ಇವತ್ತು ಎಂಥ ದುರ್ದೈವ, ಇವರು ಬಹುಶಃ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾವಾಗ ಆತ್ಮಹತ್ಯೆ ಆಗ್ತದ ಅವ್ರೇನು ತಗೊಂಡ್ಬಿಡ್ತಾರೆ ಕಾಂಗ್ರೆಸ್ ಪಕ್ಷದವರು, ಏನು ನಾವೇನು ಮಾಡೋಕ್ಕಾಗ್ತದಪ್ಪ, ಮಾಡ್ಕೊಂಬವ್ರು ಮಾಡಿಕಿಲ್ಲ ಅಂತಾರೆ. ಆದರೆ ಚುನಾವಣೆಯಲ್ಲಿ 2013ರಲ್ಲಿ ಅವ್ರು ಸರ್ಕಾರ ಮಾಡಿದಾಗ 2,000 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ 2018ರಲ್ಲಿ ಅವ್ರನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಸಹ ರೈತರು ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಕುಮಾರಸ್ವಾಮಿ ಅವ್ರ ಅಧಿಕಾರ ಇಲ್ಲಂದ್ರೂ ಸಹ ರೈತರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವರು ಒಂದೊಂದು ಕುಟುಂಬಕ್ಕೆ 50,000 ಸಾವಿರ ಪರಿಹಾರ ಕೊಡೋದ್ರ ಮೂಲಕ ಅವರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದರು. ಅದಾದಮೇಲೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರನ ತೆಗೆದ ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ರೈತರು ಸಂಕಷ್ಟದಲ್ಲಿದ್ದಾರೆ, ಇವ್ರಿಗೆ ಏನಾದರೂ ಮಾಡ್ಬೇಕಂತೇಳಿ ನಾವು ಯಾರು 1 ರೂಪಾಯಿ ಸಾಲ ಮನ್ನಾ ಮಾಡಂತ ಕೇಳಿಲ್ಲ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇದು ಕುಮಾರಸ್ವಾಮಿ ಅವರ ಏನಪ್ಪ ಅಂದರೆ ಅಧಿಕಾರದಲ್ಲಿದ್ದಾಗ ಮಾಡ್ತಕ್ಕಂಥ, ರೈತರಿಗೆ ಧಾವಿಸ್ತಕ್ಕಂಥ ಒಂದು ಕೆಲಸ. ಮೊನ್ನೆ ನೀವು ನೋಡ್ತಾ ಇದ್ದೀರಿ, ವಾಲ್ಮೀಕಿ ಹಗರಣ ಸುಮಾರು 187 ಕೋಟಿ ಹಗರಣ. 88 ಕೋಟಿ ಎಲ್ಲಿ ಉಪಯೋಗ ಮಾಡ್ಯಾರವರು? ಬಳ್ಳಾರಿ ಲೋಕಸಭಾ ಚುನಾವಣೆಗೆ, ರಾಯಚೂರು ಲೋಕಸಭಾ ಚುನಾವಣೆಗೆ, ತೆಲಂಗಾಣ ವಿಧಾನಸಭಾ ಚುನಾವಣೆಗೆ 88 ಕೋಟಿಯನ್ನು ಉಪಯೋಗ ಮಾಡಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ವಾಲ್ಮೀಕಿ ನಿಗಮದ ಅವ್ರ ಜನರಿಗೆ, ಆ ಜನಾಂಗಕ್ಕೆ ತಲುಪಬೇಕಾಗಿದ್ದ ಹಣ ಆ ವಾಲ್ಮೀಕಿ ಜನಾಂಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಲಂತೇಳಿ ಮೀಸಲಿಟ್ಟಿದ್ರು, ಆ ಹಣನ ದುರುಪಯೋಗಪಡಿಸಿಕೊಳ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಆದರೆ ಈ ಸರ್ಕಾರದಲ್ಲಿ ಮುಂದಿನ ಭಾವಿ ಮುಖ್ಯಮಂತ್ರಿಗಳು, ಭಾವಿ ಸಚಿವರು ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲರೂ ಬಾಯಿ ಮುಚ್ಕೊಂಡು ಕುಂತಾರ. 2028ರ ಚುನಾವಣೆಯಲ್ಲಿ ಈ ಜನಾಂಗಕ್ಕೆ ಅನ್ಯಾಯ ಮಾಡಿದ ವಿರುದ್ಧ 2028ರಲ್ಲಿ ಇವರ ವಿರುದ್ಧ ಮತ ನೀಡೋದ್ರ ಮೂಲಕ ಈ ಸರ್ಕಾರವನ್ನು ಮನೆ ಕೇಳಿಸ್ತಕ್ಕಂಥ ಕೆಲಸ ಜನ ಮಾಡ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೊಡ್ಡಪ್ಪಗೌಡ ಪಾಟೀಲ್ ನರಬೀಳ್ ಅವರು ಭಾಳ ಉತ್ತಮ ವ್ಯಕ್ತಿ ಇದ್ದಾರೆ. ಇವತ್ತು ಅವರ 1 ಸಾರಿ ಶಾಸಕರಾಗಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನೀವು 8 ಸಾವಿರದವ್ರ ಗೆಲ್ದವ್ರನ್ನ ನೋಡಿದ್ವಿ ನಾವು. ಈಗ ಬರುವಾಗ, ಮೆರವಣಿಗೆ ಬರುವಾಗ ನೋಡಿದ್ರು. ಗೌರ್ಮೆಂಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಅದು PUC ಕಾಲೇಜ್ ಬ್ರದರ್, ಹೈಸ್ಕೂಲ್, ಅದು ಹೈಸ್ಕೂಲ್, ಸರ್ಕಾರಿ ಹೈಸ್ಕೂಲ್ ಅದು. 8 ನಾನು ಯಾವಾಗಲೂ ಗುಲ್ಬರ್ಗ ಹಿಂಗೆ ಹೋಗುವಾಗ ನಾನು ನೋಡ್ತಿರ್ತೀನಿ, ಅದು ಕಂಪೌಂಡೇ ಇಲ್ಲ. ಎಂಥ ದುರ್ದಯ ನೋಡ್ರಿ. ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಸಾರಥಿ ಅರ್ಜುನನ ಇವತ್ತೇನಪ್ಪ ಅಂದರೆ ಅರ್ಜುನನ ಸಾರಥಿ ಇವತ್ತು ಶ್ರೀಕೃಷ್ಣ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು, ಆಲ್ಕೋಡ್ ಹನುಮಂತಪ್ಪ ಅವರು, ಎಲ್ಲ ಜಾತಿ ಜನಾಂಗದವರು ಇಲ್ಲೆಲ್ಲ ನಾವೆಲ್ಲಿದ್ದೀವಿ. ಅವ್ರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲ ಜಾತಿ ವರ್ಗದವರು ಅವ್ರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಇವತ್ತು ತಯಾರಾಗಿ ನಿಂತಿದ್ದಾರೆ. ತಾವೆಲ್ಲ ಮತದಾರ ಬಂಧುಗಳು, ಎಲ್ಲ ಮುಖಂಡರು ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು JDS ಪಕ್ಷಕ್ಕೆ ಭವಿಷ್ಯವನ್ನು ಕಟ್ಟಲಿಕ್ಕೆ ಅವರೇನು ಸಾರಥಿಯನ್ನು, ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ, ಅವರಿಗೆ ಹೆಗಲು ಕೊಟ್ಟು ನಾವೆಲ್ಲ ಇವತ್ತು ಜೊತೆಗೂಡಿ ಅವರ ಅಭ್ಯರ್ಥಿಗಳನ್ನು ಮುನ್ನಡೆಸ್ಕೊಂಡು ಹೋಗೋದ್ರ ಮೂಲಕ
ಇವತ್ತು ಮುಂದೆ JDS ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ತಾವೆಲ್ಲ ಸಹಾಯ ಸಹಕಾರ ಮಾಡಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು 2028ರಲ್ಲಿ ನಿಮಗೊಂದು ಮಾತು ಹೇಳ್ತೀನಿ. 2018ರಲ್ಲಿ ಕುಮಾರಣ್ಣ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಎಲ್ಲರೂ ಹೇಳಿದ್ವಿ. ಇವತ್ತು 2023ರಲ್ಲಿ ನಾವು ಯಾರು ಹೇಳಿಲ್ಲ. 2028ರಲ್ಲಿ ಈ ರಾಜ್ಯಕ್ಕೆ HD ಕುಮಾರಸ್ವಾಮಿ ಅವರು 100ಕ್ಕೆ 100 ಶತಸಿದ್ಧ ಮುಖ್ಯಮಂತ್ರಿ ಆಗೋದು. ಆ ನಿಟ್ಟಿನಲ್ಲಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗನ್ನ ಯಾರೂ ತಪ್ಸಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಜೇವರ್ಗಿ ಮತದಾರ ಬಂಧುಗಳು ಎಲ್ಲ ಜಾತಿ ವರ್ಗದವ್ರು ನೀವೆಲ್ಲರೂ ಏನಿದ್ದೀರಿ ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ಕೊತೀನಿ. ದೊಡ್ಡಪ್ಪ ಗೌಡ ನರಿಬೋಳಿ ಅವ್ರನ್ನ ಮತ್ತೊಮ್ಮೆ ಸಾರಿ ಶಾಸಕರನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ಕುಮಾರಸ್ವಾಮಿ ಅವರ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳೆಲ್ಲ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅವರು ಯಾರೋ ಒಬ್ಬರು ನಮ್ಮ ಸಂಗಣ್ಣ ಅವ್ರು ಹೇಳಿದರು ಉಪಮುಖ್ಯಮಂತ್ರಿ ಮಾಡಬೇಕು. ಉಪಮುಖ್ಯಮಂತ್ರಿ ಸ್ಥಾನ ಈಗಾಗಲೇ ಸಿಂಧನೂರಿಗೆ ಮೀಸಲಾಗಿಬಿಟ್ಟದ. ಇವತ್ತು ಆ ನಿಟ್ಟಿನಲ್ಲಿ ದೊಡ್ಡಪ್ಪ ಗೌಡ ನರಿಬೋಳಿ ಅವರು ನೀವೆಲ್ಲ ಆಶೀರ್ವಾದ ಮಾಡಿ ಅವರು ಶಾಸಕರಾದರೆ ಕುಮಾರಸ್ವಾಮಿ ಸಾಹೇಬರ ಸಂಪುಟದಲ್ಲಿ ಸಚಿವರಾಗೋದು 100ಕ್ಕೆ 100 ಶತಸಿದ್ಧ. ಆ ನಿಟ್ಟಿನಲ್ಲಿ ಕ್ಷೇತ್ರದ ಎಲ್ಲ ಜಾತಿ ವರ್ಗದವರಿಗೆ ಮನವಿ ಮಾಡ್ಕೊತೀನಿ, ನೀವು ಆಶೀರ್ವಾದ ಮಾಡಬೇಕಂತೇಳಿ ಕೇಳ್ಕೊಂಡು ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.